ಅದೇ ಪ್ರಾಬ್ಲಮ್ ಸ್ಟೂಲ್ ಇಡ್ತಿದ್ರು ಶೂಟಿಂಗಲ್ಲಿ. ಯಾಕೆ ಸುಳ್ಳು ಹೇಳ್ತೀಯಾ? ಎಲ್ರಿಗೂ ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು ಬಂದಿರೋದಕ್ಕೆ. ನನಗೆ ಒಂಥರ ಯಾವ ಥರ ಫೀಲಿಂಗ್ ಆಗ್ತಿದೆ ಅಂದರೆ, ಹುಡುಗಿ ಮನೆಯವರು ನಮ್ಮ ಮನೆಗೆ ಬಂದಿದ್ದಾರೆ, ನಾನು ಒಳಗಡೆ ಕೂತ್ಕೊಂಡು ರೆಡಿ ಆಗ್ತಿದ್ದೀನಿ, ಇವಾಗ ಇನ್ನೇನು ಕಾಲಿಡಬೇಕು ಅಷ್ಟು ನಾಚಿಕೆ ಆಗ್ತಿದೆ, ತುಂಬ ಶೈ ಆಗ್ತಿದೆ. ಬಿಕಾಸ್ ಸುಮಾರು ಫಿಲ್ಮ್ಸಲ್ಲಿ ಮಾಡಿರ್ಬೋದು, ಬಟ್ ಅದೇನೋ ಒಂದು ಗೊತ್ತಿಲ್ಲ. ಇಲ್ಲಿ ಈ ಸಿನಿಮಾ ನಮ್ಗೆ ಇಷ್ಟ ಆಗಿರೋ ಒಂದು ತಂಡದ ಜೊತೆ ನಮ್ಮ ಭಾಷೆಯಲ್ಲಿ ನಮ್ಮ ಜನಕ್ಕೆ ಅಂತ ಒಂದು ಹೀರೋ ಆಗಿ, ಇದು ನನ್ನ ಮೊದಲನೇ ಸಿನಿಮಾ. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ, ಅಷ್ಟೇ ಭಯ ಕೂಡ ಇದೆ. ಬಟ್ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹಾಡಲ್ಲಿ ಏನೋ ಒಂದು ಎನರ್ಜಿ ಇದೆ. ಪ್ರತಿಯೊಂದು ದಿನಾನು ಎಲ್ಲರೂ ನಮ್ಮ ತಂಡದಲ್ಲಿರೋ ಪ್ರತಿಯೊಬ್ಬರೂ ಇದೇ ಎನರ್ಜಿನ ಇಟ್ಕೊಂಡು ಪ್ರತಿಯೊಂದು ದಿನ ಎಷ್ಟೇ ಕಷ್ಟ ಬಂದ್ರೂ ಖುಷಿಯಾಗಿ ನಗ್ನಗ್ತಾ ಜಗಳ ಆಡ್ತಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಒಬ್ರೊಬ್ರಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀವಿ. ಆ್ಯಂಡ್ ಐ ಥಿಂಕ್ ಈ ಹಾಡಲ್ಲಿ ಆ ಎನರ್ಜಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಬಕೇಶ್, ಥ್ಯಾಂಕ್ ಯು. ಈ ಹಾಡನ್ನು ಇಷ್ಟು ಚೆನ್ನಾಗಿ ಹಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಸ್ಪೆಷಲ್ ಡೇ ಬಿಕಾಸ್ ದಿಸ್ ಈಸ್ ಲೈಕ್ ಅ ಎಮೋಷ್ನಲ್ ಜರ್ನಿ ಫಾರ್ ಮೀ. ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸಿನಿಮಾ ಮೂಲಕ. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ಕೂಡ. ಐ ಫೀಲ್ ಸೋ ಆನರ್ಡ್ ಬಿಕಾಸ್ ಈ ಸಿನಿಮಾ ಮಾಡುವಾಗ ಈ ಸಾಂಗ್ನ ನಾವು ರಾ ಆ್ಯಂಡ್ ಅನ್ಫಿಲ್ಟರ್ಡ್ ಆಗಿ ಕೇಳಿದ್ವಿ, ಹಾಗೆ ಪ್ರಾಕ್ಟೀಸು ಕೂಡ ಮಾಡಿದ್ವಿ. ಬಿಕಾಸ್ ಪರ್ಫಾರ್ಮ್ ಮಾಡ್ತೀವಿ ಈ ಸಾಂಗಿಗೆ ನಾವು. ಅದು ಕೇಳಿದಾಗ ತುಂಬಾ ಖುಷಿ ಆಗಿತ್ತು. ಕೈಂಡ್ ಆಫ್ ಫ್ರೆಶ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಅನ್ನಿಸ್ತು ನಮಗೆಲ್ರಿಗೂ ಪರ್ಫಾರ್ಮ್ ಮಾಡಲಿಕ್ಕೆ. ಆ್ಯಂಡ್ ಟುಡೇ ಇವತ್ತು ಫೈನಲ್ ನಿಮ್ಮ ಜೊತೆ ಎಲ್ಲ ಕುತ್ಕೊಂಡು ಕೇಳಿದಾಗ ಇನ್ನೂ ಬಹಳ ಖುಷಿ ಆಯಿತು. ಬಿಕಾಸ್ ಸಮ್ವೇರ್ ಸೀಕ್ರೆಟ್ಲಿ ನನಗೆ ಬಕೇಶ್ ಅವರೇ ಈ ಸಾಂಗ್ನ ಹಾಡಬೇಕು ಅನ್ನೋ ಆಸೆ ಇತ್ತು. ತುಂಬ ಜನ ನೋಡ್ತಾ ಇದ್ರು ಯಾರು ಈ ಸಾಂಗ್ ಹಾಡ್ತಾರೆ ಅಂತ. ಬಟ್ ಯಾ, ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಟು ದ ಎಂಟೈರ್ ಮ್ಯೂಸಿಕಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮಿಂದ ನಾವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಮನ್ಸೂರಿ ಸರ್, ಐ ನೋ ನಿಮಗಿದು ತುಂಬಾ ಸ್ಪೆಷಲ್ ಸಿನಿಮಾ. ಆ್ಯಂಡ್ ನಿಮಗಿದು ಪರ್ಸ್ನಲಿ ಯು ಆಲ್ವೇಸ್ ಸೇ ನನಗಿದು ಪರ್ಸ್ನಲ್ ಸಿನಿಮಾ ಅಂತ ಇದ್ದಾರೆ. ಓಕೆ, ಸೊ ಈ ಸಿನಿಮಾದಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟು to experience all of this amazing time and to learn. Thank you so much, sir. Devraj sir, I'm sure ನೀವಿಲ್ದೇನೆ ಇದು ಯಾವುದು ಸಾಧ್ಯ ಆಗ್ತಾ ಇರಲಿಲ್ಲ ವಿತೌಟ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಇಟ್. ಶೇಖರ್ ಸರ್ ಇವತ್ತು ಅವ್ರು ಬಂದಿಲ್ಲ, ಬಟ್ the work, he's an amazing cinematographer. ನಮಗೆಲ್ರಿಗೂ ಗೊತ್ತಿರೋ ಹಾಗೆ he's big in ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ ಅಂದರೆ ಐ ಫೀಲ್ ಸೋ ಲಕ್ಕಿ. ಯಾ, ಆ್ಯಂಡ್ ಯಾರನ್ನಾರು ಮಿಸ್ ಮಾಡ್ತಾ ಇದ್ದೀನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೃಷ್ಣ ಸರ್, ಐ ಕೆನಾಟ್ ಫರ್ಗೆಟ್ ಯು. ನಿಮ್ಮಿಂದಲೇ ನಾವು ಇವತ್ತು ಇಲ್ಲಿ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ವಿ. ಬಿಕಾಸ್ ಯು ಥಾಟ್ ಇಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಮೇಡ್ ಮೀ ಮೋರ್ ಕಾನ್ಫಿಡೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ನಮ್ಮ ಸಿನಿಮಾ ಜುಲೈ 11ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಪ್ಲೀಸ್ ಡೂ ವಾಚ್ ಇಟ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಪಾತ್ರಗಳ ಬಗ್ಗೆ ಬರಲಿ. ಐ ಥಿಂಕ್ ಟ್ರೈಲರ್ ಸುಮಾರು ವಿಷಯಗಳಿವೆ. ಟ್ರೈಲರ್ ಲಾಂಚ್ ಆಗ್ತಿದ್ದಾಗೆ ಐ ಥಿಂಕ್ ಇನ್ನೊಂದು ಚೂರು ಹೇಳ್ಬೋದು ವಿಷಯ ಸಿನಿಮಾ ಬಗ್ಗೆ. ಆವಾಗ ಮಾತಾಡುವ ಅಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ಸಣ್ಣ ವಿಷಯ, ಸಣ್ಣ ಒಂದು ಕತೆ ಹೇಳ್ತೀನಿ. ನಮ್ಮ ತುಂಬ ತುಂಬ ಪ್ರೀತಿಯ ಕೊರಿಯೋಗ್ರಫರ್ ಇಲ್ಲಿದ್ದಾರೆ, ವರುಣ್ ಅವರು. ನಾನು ಅನ್ಕೊಂಡಿದ್ದೆ ಮನ್ಸೂರಿ ಜೊತೆ ಕೆಲಸ ಮಾಡೋದು ತುಂಬ ಕಷ್ಟವಾಗಿರುತ್ತೆ, ಯಾಕೆಂದರೆ ಅವರು ಸ್ಟ್ರಿಕ್ಟ್ ಆಗಿರಬಹುದು, ಕೆಲಸ ಜಾಸ್ತಿ ತಗೊಳ್ತಾರೆ ಜನರಿಂದ ಅಂತ ಒಂದು ಇಮ್ಯಾಜಿನೇಷನ್ ಇತ್ತು. ಆ್ಯಕ್ಚುಲಿ ಅವ್ರು ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾರೆ. ಇವರು ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾರೆ, ಬಟ್ ಅಷ್ಟೇ ಕೆಲಸ ತಗೊಳ್ತಾರೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ ಒಂದು ಧೈರ್ಯ ಬೇಕು, ಎರಡನೇದು ಎಂಡ್ಯೂರೆನ್ಸ್ ಇರಬೇಕು, ತುಂಬ ತುಂಬ ಶಕ್ತಿ ಬೇಕು.
ಬಟ್ ಈ ಹಾಡು ನಮ್ಮಿಬ್ರಿಗೂ ಐ ಫೀಲ್ ತುಂಬ ಹೆಲ್ಪ್ ಮಾಡ್ತು. ಅದು ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಅವರ್ಸ್ ಇದ್ರು, ಎಷ್ಟೇ ಒಂದು ಸ್ಟ್ರೈನ್ ಆಗ್ತಿದೆ, ಸುಸ್ತಾಗ್ತಿದೆ, ಎಲ್ಲ ಇದ್ರೂ ಪ್ರತಿ ಸಲ ಈ ಹಾಡು ಎಷ್ಟೇ ಸಲ ರಿಪೀಟ್ ಆದರೂ ಕೂಡ ಆ ಒಂದು ಎನರ್ಜಿ ಮತ್ತೆ ಮತ್ತೆ ನಮಗೆ ಬರ್ತಾನೆ ಇತ್ತು ಅಂತ ಅನ್ಸುತ್ತೆ. ಸೊ ಲಾಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಕೇಶ್ ಫಾರ್ ದ ಸಾಂಗ್. ಥ್ಯಾಂಕ್ ಯು. ಆಲ್ ಕ್ರೆಡಿಟ್ ಗೋಸ್ ಟು ಬಕೇಶ್ ಅನ್ಸುತ್ತೆ ಹಾಡಿಗೆ.